ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 15 ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್, ಕನ್ನಡದಲ್ಲಿ ಅನುಪಾತ ಮತ್ತು ಸಮಾನುಪಾತ, ಇದ್ರ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ರೀತಿ ಒಂದು ರೇಷಿಯೋ ಕೊಟ್ಟಿದ್ದಾರೆ. A:B = 5:14 ಅಂತ ಒಂದು ರೇಷಿಯೋ. ನೆಕ್ಸ್ಟು B:C = 7:3 ಅಂದ್ಬಿಟ್ಟು ಎರಡು ರೇಷಿಯೋ ಕೊಟ್ಟಿದ್ದಾರೆ. ಪುನಃ A:B:C ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಇದಕ್ಕೊಂದು ಟ್ರಿಕ್ ಯೂಸ್ ಮಾಡೋಣ. ಆ ಟ್ರಿಕ್ ಯೂಸ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ, ಫಸ್ಟು A:B ಅಂತ ಬರ್ಕೊಳ್ಳಿ. ಆಯಿತಾ, A ಅಂದರೆ 5, B ಅಂದರೆ 14. ಆಯಿತಾ, ನೆಕ್ಸ್ಟು B:C ಕೊಟ್ಟಿದ್ದಾರೆ. ನೋಡಿ, B:C ಕೊಟ್ಟಿದ್ದಾರೆ. B ಅಂದ್ರೇನು, ಇದೇ ಲೈನಲ್ಲಿ ಬರ್ಕೊಳ್ಳಿ. B ಅಂದರೆ 7. ಆಯಿತಾ, ನೆಕ್ಸ್ಟು C ಅಂದರೆ 3. ಈ ರೀತಿ ಬರ್ಕೊಳ್ಳಿ. ಆಯಿತಾ, ಇದು B ಲೈನಲ್ಲಿರಲಿ. ಈ ರೀತಿ ಬರ್ಕೊಳ್ಳಿ. ಈ ರೀತಿ ಬರ್ಕೊಂಡಾದ ಏನು ಮಾಡಿ ಅಂದರೆ, ನೋಡಿ 14 ಇದೆ, ಈ ಕಡೆ 14 ಕಾಪಿ ಮಾಡಿ. ಆಯಿತಾ, ಈ ಖಾಲಿ ಸ್ಪೇಸಲ್ಲಿ 14 ಇದೆ, 14 ಈ ಕಡೆ ಕಾಪಿ ಮಾಡಿ. ನೆಕ್ಸ್ಟ್ ನೋಡಿ, ಇದ್ರ ಕೆಳಗಡೆ ಈ ಖಾಲಿ ಸ್ಪೇಸಲ್ಲಿ 7 ಇದೆ, ಈ ಕಡೆ 7ನ ಕಾಪಿ ಮಾಡಿ. ಆಯಿತಾ, ಈ ರೀತಿ 14ನ ಈ ಕಡೆ ಕಾಪಿ ಮಾಡಿ, 7ನ ಈ ಕಡೆ ಕಾಪಿ ಮಾಡಿ. ಈಗ ನೋಡಿ, ಈಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 5 7 35 ಬರುತ್ತೆ. ನೆಕ್ಸ್ಟು ಪ್ರಪೋರ್ಷನ್ ಸಿಂಬಲ್ ಇದೆ. ನೆಕ್ಸ್ಟು 14 7 ಎಷ್ಟು? 14 7 98. 14 7 98. ನೆಕ್ಸ್ಟು 14 3 42 ಬರುತ್ತೆ. ಆಯಿತಾ, ಇದನ್ನೆಲ್ಲ 7ಇಂದ ಡಿವೈಡ್ ಮಾಡಿ. ಆಯಿತಾ, ಇದನ್ನೆಲ್ಲ 7ಇಂದ ಡಿವೈಡ್ ಮಾಡಿದ್ರೆ 7 5 ಅಥವಾ 14 7 7ರಿಂದ ಡಿವೈಡ್ ಮಾಡಿದ್ರೆ 14 ಬಾರಿ ಇದು ಹೋಗುತ್ತೆ. 14ನೇ ಸಲ ಇದು ಹೋಗುತ್ತೆ. ನೆಕ್ಸ್ಟು 7 6 ನೋಡಿ, 7 5 35. ಆಯಿತಾ, 7 6 42. 7 14 ಅಥವಾ 14 7 98. ಆನ್ಸರ್ 5:14:6 ಬರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 4000 ರೂಪೀಸ್ ಇದೆಯಂತೆ. 4000 ರೂಪೀಸ್. ಆಯಿತಾ, 4000 ರೂಪೀಸ್ನ ಎ ಮತ್ತು ಬಿ ಮತ್ತು ಸಿ 3 ಜನ ಇದ್ದಾರಂತೆ. ಎ ಮತ್ತು ಬಿ ಮತ್ತು ಸಿ 3 ಜನ ಇದ್ದಾರಂತೆ. ಅವ್ರಿಗೆ 5:7:8 ಈ ರೇಷಿಯೋದಲ್ಲಿ ಹಂಚಿದಾರಂತೆ. ಆಯ್ತಾ, ಎ ಮತ್ತು ಬಿ ಮತ್ತು ಸಿ 3 ಜನ ಇದ್ದಾರಂತೆ. 3 ಜನಕ್ಕೂ 5:7:8 ರೇಷಿಯೋದಲ್ಲಿ 4000 ರೂಪಾಯಿನ ಹಂಚಿದಾರಂತೆ. ಹಾಗಾದರೆ ಎ ಮತ್ತು ಬಿ ಮತ್ತು ಸಿಗೆ 4000 ರೂಪಾಯಲ್ಲಿ ಎಷ್ಟೆಷ್ಟು ರೂಪಾಯಿ ಸಿಕ್ತು ಅಂದ್ಬಿಟ್ಟು ಕ್ವಶನಲ್ಲಿ ಕೇಳಿದ್ದಾರೆ. ಆಯಿತಾ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಫಸ್ಟು ರೇಷಿಯೋ ಇದೆಯಾ, 5:7:8. ಇದನ್ನು ಆ್ಯಡ್ ಮಾಡಿ. 5 + 7 + 8 ಎಷ್ಟಾಗುತ್ತೆ? 20 ಆಗುತ್ತೆ. 15 5 20 ಆಗುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ, ಎಗೆ 20 ಪಾರ್ಟಲ್ಲಿ ಟೋಟಲಾಗಿ 20 ಪಾರ್ಟ್ಸ್ ಇದೆ. 20 ಪಾರ್ಟ್ಸಲ್ಲಿ 5 ಪಾರ್ಟ್ ಎಗೆ ಸಿಕ್ಕಿದೆ. ಆಯಿತಾ, ಇದರ ಅರ್ಥ 4000 ರೂಪಾಯಿನ 20 ಪಾರ್ಟ್ ಆಗಿ ಭಾಗ ಮಾಡಿದ್ದಾರೆ. ಆಯಿತಾ, 20 ಪಾರ್ಟ್ ಆಗಿ ಭಾಗ ಮಾಡಿದ್ದಾರೆ. 20ಯಲ್ಲಿ 5 ಪಾರ್ಟು ಎಗೆ ಸಿಕ್ಕಿದೆ. ಆಯಿತಾ, ನೆಕ್ಸ್ಟು ಈಕ್ವಲ್ ಸೈನ್ ಹಾಕೊಳ್ಳಿ. ಇದು ಈಕ್ವಲ್ ಸೈನ್ ಹಾಕೊಳ್ಳಿ. 20 ಭಾಗದಲ್ಲಿ 7 ಭಾಗ ಬಿಗೆ ಸಿಕ್ಕಿದೆ. ನೆಕ್ಸ್ಟು ಸಿಗೆ 20ರಲ್ಲಿ 8 ಭಾಗ ಸಿಗೆ ಸಿಕ್ಕಿದೆ. ಇನ್ನೊಂದು ಸಲ 4000 ರೂಪಾಯಿ ಇದೆ. 4000 ರೂಪಾಯಿನ 20 ಭಾಗ ಮಾಡಿದ್ದಾರೆ. 4000 ರೂಪಾಯಿನ 20 ಭಾಗ ಮಾಡಿದ್ದಾರೆ. ಎಗೆ 20ರಲ್ಲಿ 5 ಭಾಗ ಸಿಕ್ಕಿದೆ. 20ರಲ್ಲಿ 5 ಭಾಗ ಎಗೆ ಸಿಕ್ಕಿದೆ. ಬಿಗೆ 20ರಲ್ಲಿ 7 ಭಾಗ ಬಿ ಸಿಕ್ಕಿದೆ. ಸಿಗೆ 20ರಲ್ಲಿ 8 ಭಾಗ ಸಿ ಸಿಕ್ಕಿದೆ. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ ಗೊತ್ತಾಗುತ್ತೆ.
ಆಯಿತಾ. 1 0 1 0 ಕ್ಯಾನ್ಸಲ್ ಆಗುತ್ತೆ. 2 1s 2 2s ಆಯಿತಾ. 200 × 5 ಅಂದರೆ 1000 ಆಗುತ್ತೆ. ನೆಕ್ಸ್ಟು 21s 22s ಪಕ್ಕ 200 ಆಗುತ್ತೆ. 200 × 7 1400 ಆಗುತ್ತೆ. 1400 ಆಗುತ್ತೆ ಸರ್. 21s 22s 20 ಆಗುತ್ತೆ. 20 × 8 1600 ಆಗುತ್ತಂತೆ ಆಯಿತಾ. ಅಂದರೆ ಎಗೆ 1000 ರೂಪಾಯಿ, ನೆಕ್ಸ್ಟು ಬಿಗೆ 1400, ಸಿಗೆ 1600 ರೂಪಾಯಿ ಸಿಗುತ್ತಂತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸ್ಕೂಲಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ದು ರೇಷಿಯೋ 4:3 ಇದೆಯಂತೆ ಆಯಿತಾ. ಒಂದು ಸ್ಕೂಲಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ದು ರೇಷಿಯೋ 4:3 ಇದೆಯಂತೆ, 4/3 ಇದೆಯಂತೆ. ಅದರಲ್ಲಿ ಬಾಯ್ಸು ಸ್ಟ್ರೆಂತ್ ಕೊಟ್ಟಿದ್ದಾರೆ. ಬಾಯ್ಸು 480 ಜನ ಇದ್ದಾರಂತೆ. ಬಾಯ್ಸು 480 ಜನ ಇದ್ದಾರಂತೆ. ಎಷ್ಟು ಜನ ಗರ್ಲ್ಸ್ ಇದ್ದಾರೆ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು ಆಯಿತಾ. ಬಾಯ್ಸು ಮತ್ತು ಗರ್ಲ್ಸ್ ರೇಷಿಯೋ 4/3 ಇದೆಯಂತೆ. ಬಾಯ್ಸ್ದು ಸಂಖ್ಯೆ, ಬಾಯ್ಸ್ದು ನಂಬರು 480 ಜನ ಇದ್ದಾರಂತೆ ಬಾಯ್ಸು. ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಯಾವಾಗಲೂ ಅನ್ನೋನ್ ಕ್ವಾಂಟಿಟಿ, ಗೊತ್ತಿಲ್ಲದಿರೋ ಕ್ವಾಂಟಿಟಿ ಕೆಳಗಡೆ ಇರಬಾರ್ದು. ಹಾಗೇನು ಮಾಡಿ, ಪೂರ್ತಿ ಈಕ್ವೇಷನ್ನೇ ಪಲ್ಟಿ ಮಾಡಿ ಆಯಿತಾ. ಎಂಟರ್ ಈಕ್ವೇಷನ್ನೇ ಪಲ್ಟಿ ಮಾಡಿ. ಏನಾಗುತ್ತೆ, ಮೇಲ್ಗಡೆ ಬರುತ್ತೆ, ಇದು ಕೆಳಗಡೆ ಹೋಗುತ್ತೆ. ಇದನ್ನು ಪಲ್ಟಿ ಮಾಡಿ 3/4 ಆಯಿತಾ. ಈಗ ನೋಡಿ, ಇದು ಅನ್ನೋನ್ ಕ್ವಾಂಟಿಟಿ ಒಂದು ಕಡೆ ಇರಬೇಕು. 3/4 × 480 ಮಾಡಿ ಆಯಿತಾ. 4 1s 4 2s ಮಲ್ಟಿಪ್ಲೈ ಮಾಡಿ. 12 3s ಎಷ್ಟಾಗುತ್ತೆ, 360 ಬರುತ್ತೆ. ಅಂದರೆ ಗರ್ಲ್ಸ್ದು ಸ್ಟ್ರೆಂತ್ 360 ಜನ ಗರ್ಲ್ಸ್ ಇದ್ದಾರೆ. ಆನ್ಸರ್ ಡಿ ಬರುತ್ತೆ. ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಸೆಂಟೆನ್ಸ್ ಓದ್ತೀನಿ, ಒಂದು ಸೆಂಟೆನ್ಸ್ ಓದ್ಬಿಟ್ಟು ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, 2 numbers in the ratio 2:3. 2 numbers in the ratio 2:3. 2 ನಂಬರ್ ಇದೆಯಂತೆ, 2 ನಂಬರು ಆಯಿತಾ. ಆ ರೇಷಿಯೋ 2:3 ಇದೆಯಂತೆ ಆಯಿತಾ. ನಂಬರ್ ಅಂತ ಹೇಳ್ತಾ ಇರೋದ್ರಿಂದ ಎಕ್ಸ್ ಅಂತ ಬರ್ಕೊಳ್ಳಿ ಆಯಿತಾ. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಅನುಪಾತ 2:3 ಇದೆಯಂತೆ. ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ, 2 ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 2x/3x ಅಂತ ಬರ್ಕೊಳ್ಳಿ. ಫಸ್ಟ್ ಸೆಂಟೆನ್ಸ್ ಮುಗೀತು. ನೆಕ್ಸ್ಟ್, ಇಫ್ 9 is added to each ಆಯಿತಾ. ಇಫ್ 9 is added to each, ಇದಕ್ಕೆ 9 ಸೇರಿಸಿದಾಗ ಆಯಿತಾ. ಪುನಃ ಬರ್ಕೊಳ್ತೀನಿ, 2x/3x. ಇದಕ್ಕೆ ಏನು ಮಾಡಿದ್ದಾರೆ, 9 ಆ್ಯಡ್ ಮಾಡ್ತಾ ಇದ್ದಾರೆ. ಇಫ್ 9 is added to each, ಪ್ರತಿಯೊಂದಕ್ಕೂ 9 ಆ್ಯಡ್ ಮಾಡಿದ್ರೆ ಆಯಿತಾ, ಕಾಮ ಹಾಕಿದ್ದಾರೆ. ನೆಕ್ಸ್ಟ್ ಓದಿ, ದೇ ವಿಲ್ ಬಿ ಇನ್ ದ ರೇಷಿಯೋ 3:4. ಇದ್ರ ರೇಷಿಯೋ ಏನಾಗುತ್ತೆ, 3:4 ಆಗುತ್ತೆ. 3:4 ಆಗುತ್ತೆ ಆಯಿತಾ. 2x/3x ಅಂತ ಒಂದು ನಂಬರ್ ಇದೆ, 2 ನಂಬರ್ ಇದೆ ಆಯಿತಾ. ಅವೆರಡು ನಂಬರ್ಗೂ +9 ಆ್ಯಡ್ ಮಾಡಿದ್ರೆ ಇದ್ರ ರೇಷಿಯೋ 3/4 ಆಗುತ್ತೆ. ಇದರಲ್ಲಿ ಏನು ಕೇಳಿದ್ದಾನೆ, ನೆಕ್ಸ್ಟ್ ಆ ಟೂ ನಂಬರ್ಸ್ದು ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ ಥರ 4 ಮೇಲ್ಗಡೆ ಹೋಗುತ್ತೆ. 4 × 2x + 9 ಈಕ್ವಲ್ ಸೈನ್ ಇದೆ. ನೆಕ್ಸ್ಟು 3 ಇಲ್ಲೇ ಇದೆ, ಇದನ್ನು ಆ ಕಡೆ ತಗೊಳ್ಳಿ. 3x + 9 ಆಗುತ್ತೆ ಆಯಿತಾ. ಈಗ ಮಲ್ಟಿಪ್ಲೈ ಮಾಡಿ. 4 2s 8x, 9 4 36, 3 3 9, 9 3 27 ಆಯಿತಾ. 9x ಇದೆ, ಇದೆಲ್ಲ ಒಂದು ಸೈಡ್ ಹೋಗಬೇಕು. x ಆ ಕಡೆ ತೊಗೊಳ್ಳಿ, 27 ಈ ಕಡೆ ತೊಗೊಳ್ಳಿ ಆಯಿತಾ. ಎಕ್ಸ್ ಟರ್ಮೆಲ್ಲ ಒಂದು ಸೈಡ್ ಇಟ್ಕೊಳ್ಳಿ. ಬರೀ ನಂಬರ್ ಇದೆಯಲ್ಲ, ಇದನ್ನು ಇನ್ನೊಂದು ಸೈಡ್ ಹಾಕ್ಕೊಳ್ಳಿ ನೋಡಿ. 9x 8x ಈ ಕಡೆ ಇದೆ, ಇದನ್ನು ದಾಟ್ಕೊಂಡು ಆ ಕಡೆ ಹೋದರೆ -8x ಆಗುತ್ತೆ. ಪ್ಲಸ್ ಇದ್ದದ್ದು ಈಕ್ವಲ್ ಸೈನ್ ದಾಟ್ಕೊಂಡು ಆ ಕಡೆ ಹೋದರೆ -8x ಆಗುತ್ತೆ ಆಯಿತಾ. ಈ ಕಡೆ 36 ಇದೆ, 27 ಈಕ್ವಲ್ ಸೈನ್ ದಾಟ್ಕೊಂಡು ಈ ಕಡೆ ಬಂದರೆ +27 -27 ಆಗುತ್ತೆ ಆಯಿತಾ. ಎಷ್ಟಾಗುತ್ತೆ, 6 3 9 ಆಗುತ್ತೆ. 36 ಇದೆ ಅಂದರೆ 6 3 9 ಆಗುತ್ತೆ. ಇದು x ಆಗುತ್ತೆ. 9 - 8x ಅಂದರೆ ಬರೀ x ಆಗುತ್ತೆ. x =
9 ಆಗುತ್ತೆ. ಎಕ್ಸ್ ಈಕ್ವಲ್ ಟು 9 ಆಗುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. ಎಕ್ಸ್ ಅಂದರೆ 9, ಎಕ್ಸ್ ಅಂದರೆ 9. ಈ ರೇಷಿಯೋ ಏನಾಗುತ್ತೆ? 9 1 9 9 2 18 9 3 27 ಆಗುತ್ತೆ. ಆಯಿತಾ? ಆ ಎರಡು ಸಂಖ್ಯೆಗಳ ರೇಷಿಯೋ 18:27 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಷ್ಟೇ ಓದಬೇಕು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನಾನು ಲೈನ್ ಬೈ ಲೈನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಸೆಂಟೆನ್ಸ್ ಏನಿದೆ? ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ಈಚ್ ಟರ್ಮ್ ಆಫ್ ದ ರೇಷಿಯೋ 49:68 ಅಂತ ಇದೆ. ಆಯಿತಾ? ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ದಿಸ್ ರೇಷಿಯೋ ಅಂತ ಕೇಳಿದ್ದಾನೆ. ಆಯಿತಾ? ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ದಿಸ್ ರೇಷಿಯೋ, ಈ ರೇಷಿಯೋಗೆ ಏನನ್ನು ಸೇರಿಸಿದರೆ. ಆಯಿತಾ? ಈ ರೇಷಿಯೋಗೆ ಇಂಗ್ಲೀಷಲ್ಲಿ ವಾಟ್ ಮಸ್ಟ್ ಬಿ ಆ್ಯಡೆಡ್ ಅಂತ ಕೊಟ್ಟಿದ್ದಾನೆ, ಕನ್ನಡದಲ್ಲಿ ಏನನ್ನು ಸೇರಿಸಿದರೆ. ಆಯಿತಾ? ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು. ಆಯಿತಾ? ಈ ರೇಷಿಯೋಗೆ ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು, ಕನ್ನಡದಲ್ಲಿ ಏನನ್ನು ಸೇರಿಸಿದರೆ ಇದರ ಅನುಪಾತ, ಇದರ ರೇಷಿಯೋ 3/4 ಆಗುತ್ತದೆ ಅಂತ ಕೇಳಿದ್ದಾನೆ. ಹಂಗಂದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ನಾವು. ಆಯಿತಾ? ಇದನ್ನು ಸಾಲ್ವ್ ಮಾಡಿ. ಒನ್ಸ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇದನ್ನು ಇದ್ರ ಜೊತೆ, ಇದನ್ನು ಇದ್ರ ಜೊತೆ. 4 × 49 + x ದಟ್ ಈಸ್ ಈಕ್ವಲ್ ಟು 3 × 68 + x ಆಗುತ್ತೆ. ಆಯಿತಾ? 4ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ದೀರಾ, 60 + x ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ದೀರಾ. ಆಯಿತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು. ಇದನ್ನು ಸಿಂಪ್ಲಿಫೈ ಮಾಡಿ. 4 × 49 ಅಂದರೆ 196 + 4x ಆಗುತ್ತೆ. ಇದು 204 + 3x ಆಗುತ್ತೆ. ಆಯಿತಾ? ಒನ್ಸ್ ಅಗೇನ್ ಎಕ್ಸ್ ಟರ್ಮ್ ಎಲ್ಲ ಒಂದು ಸೈಡು, ಎಕ್ಸ್ ಟರ್ಮ್ ಎಲ್ಲ ಒಂದು ಕಡೆ ಇಟ್ಕೊಳ್ಳಿ. ಬರೀ ನಂಬರ್ ಇದೆಯಲ್ಲ, ಈ ನಂಬರ್ನೆಲ್ಲ ಇನ್ನೊಂದು ಕಡೆ ಹಾಕೊಳ್ಳಿ. ಆಯಿತಾ? ನೋಡಿ, 4x ಇದೆ, 4x ಬರ್ಕೊಂಡಿದ್ದೀನಿ, ಪ್ಲಸ್ 3x ಇದೆ, ಪ್ಲಸ್ 3x ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -3x ಆಗುತ್ತೆ. ಪುನಃ ಈಕ್ವಲ್ ಸೈನ್ ಇದೆ, 204 ಇದೆ, ಪ್ಲಸ್ 196 ಇದೆ. ಇದು ಈಕ್ವಲ್ ಸೈನ್ ದಾಟಿ ಆ ಕಡೆ ಬಂದರೆ -196 ಆಗುತ್ತೆ. ಆಯಿತಾ? 4ರಲ್ಲಿ 3 ಕಳೆದ್ರೆ 1 ಆಗುತ್ತೆ. 204ಅಲ್ಲಿ 196 ಅಂದರೆ 8 ಆಗುತ್ತೆ. ಆನ್ಸರ್ x = 8. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ತುಂಬ ಸಿಂಪಲ್ ಆಗಿದೆ. ಏನು ಕೇಳಿದ್ದಾರೆ ಅಂದರೆ, 2 ಬಸ್ ಇದೆ, 2 ಬಸ್ದು ಸ್ಪೀಡು ಕಂಪೇರ್ ಮಾಡಿ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ತುಂಬ ಸಿಂಪಲ್ ಆಗಿದೆ. ಅದರಲ್ಲಿ ಏನು ಕೇಳಿದ್ದಾರೆ ಅಂದರೆ, 2 ಬಸ್ದು ಸ್ಪೀಡ್ನ ಕಂಪೇರ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? 2 ಬಸ್ ಇದೆಯಂತೆ. ಒಂದು ಬಸ್ಸು 80 km/h ಸ್ಪೀಡಲ್ಲಿ ಹೋಗ್ತಾ ಇದೆಯಂತೆ. ಇನ್ನೊಂದು ಬಸ್ಸು 60 km/h ಹೋಗ್ತಾ ಇದೆಯಂತೆ. ಇದ್ರ ರೇಷಿಯೋ ಫೈಂಡ್ ಔಟ್ ಮಾಡಬೇಕಂತೆ. ಹೆಂಗೆ ಮಾಡ್ತೀರಾ? ಅಷ್ಟೇ, ಇದು ಕ್ಯಾನ್ಸಲ್ ಆಗುತ್ತೆ, 8/6 ಆಗುತ್ತೆ. ಡಿವೈಡ್ ಮಾಡಿ, 2 3s 2 4s 4/3 ಬರುತ್ತೆ. 4/3ನ 4:3 ಅಂತ ಬರ್ಕೋಬೋದು. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 7 ಅಷ್ಟೇ, ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಆಯಿತಾ? ಫಸ್ಟ್ ಸೆಂಟೆನ್ಸ್ ನೋಡಿ. ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ? ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಈಚ್ ಟರ್ಮ್ ಆಫ್ ದ ರೇಷಿಯೋ 3:7. ಆಯಿತಾ? ನೋಡಿ, 3:7 ಅಂತ ಒಂದು ರೇಷಿಯೋ ಇದೆಯಂತೆ. ಅದರಲ್ಲಿ ಏನನ್ನ ಮೈನಸ್ ಮಾಡಿದ್ರೆ ಇದ್ರ ರೇಷಿಯೋ 2:5 ಆಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ? ನೋಡಿ, ಇನ್ನೊಂದ್ಸಲ ಬರ್ಕೋತೀನಿ. 3/7 ಅಂತ ಒಂದು ರೇಷಿಯೋ ಇದೆಯಂತೆ. ಇದರಲ್ಲಿ ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್, ನೋಡಿ, ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಈಚ್ ಟರ್ಮ್. ಆಯಿತಾ? 3/7 ಅಲ್ಲಿ ಏನನ್ನ ಮೈನಸ್ ಮಾಡಿದ್ರೆ, ಏನನ್ನ ಕಳೆದರೆ ಇದ್ರ ರೇಷಿಯೋ 2/5 ಆಗುತ್ತದೆ ಅಂತ ಕೇಳಿದ್ದೀನಿ. ಹಾಗಂದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಇನ್ನೊಂದ್ಸಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 3/7 ಅಂತ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಈ ರೇಷಿಯೋದಲ್ಲಿ ಏನನ್ನ ಮೈನಸ್ ಮಾಡಿದ್ರೆ ಇದ್ರ ರೇಷಿಯೋ 2/5ಗೆ ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಹಾಗಂದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸಾಲ್ವ್ ಮಾಡಿ. ಇದನ್ನು ಒನ್ಸ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಯಿತಾ? ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ನೋಡಿ, 5 × 3 - x ಆಗುತ್ತೆ.
ಪುನಃ ಈಕ್ವಲ್ ಸೈನ್ ಇದೆ, 2 ಇಲ್ಲೇ ಇದೆ ಆಯಿತಾ. ನೆಕ್ಸ್ಟು 2 ಜೊತೆಲಿ 7 ಮೈನಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿ, 5 ಮೂರಲಿ 15, ಇದು 5x, 14 ಮೈನಸ್ 2x ಆಗುತ್ತೆ ಆಯಿತಾ. ಒನ್ಸ್ ಅಗೈನ್ ಈ ಎಕ್ಸ್ ಟರ್ಮ್ ಎಲ್ಲ ಒಂದು ಕಡೆ ಹಾಕ್ಕೊಳ್ಳಿ, ಎಕ್ಸ್ ಟರ್ಮ್ ಎಲ್ಲ ಒಂದು ಕಡೆ ಹಾಕ್ಕೊಳ್ಳಿ ಆಯಿತಾ. ಈ ನಂಬರ್ಸ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ನೋಡಿ -5x ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ ಪ್ಲಸ್ 5x ಆಗುತ್ತೆ ಆಯಿತಾ. ನೆಕ್ಸ್ಟು -2xನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಈ ಕಡೆ 15 ಇದೆ, 15 ಇರಲಿ, 14 ಇದೆ, ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ -14 ಆಗುತ್ತೆ ಆಯಿತಾ. 15ರಲ್ಲಿ 14 ಕಳೆದ್ರೆ 1 ಬರುತ್ತೆ, 5ರಲ್ಲಿ 2 ಕಳೆದ್ರೆ 3x ಆಗುತ್ತೆ. ಹಾಗಂದರೆ x = 1/3 ಆಗುತ್ತೆ. x = 1/3 ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಕೆಲಸ ಇದೆಯಂತೆ, ಯಾವುದೋ ಒಂದು ಕೆಲಸನ 30 ಜನ ಸೇರಿಕೊಂಡು 20 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಅರ್ಥ ಆಯ್ತಾ? ಯಾವುದೋ ಒಂದು ಕೆಲಸನ 30 ಜನ ಸೇರಿಕೊಂಡು 20 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ ಆಯಿತಾ. ಸೇಮ್ ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ಬೇಕಾದ್ರೆ ಆಯಿತಾ, ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ಬೇಕು ಅಂದರೆ ಎಷ್ಟು ಎಕ್ಸ್ಟ್ರಾ ಜನ ಬೇಕಾಗ್ತಾರೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಯಾವುದೋ ಒಂದು ಕೆಲಸ ಇರುತ್ತೆ, 30 ಜನ ಸೇರಿಕೊಂಡು 20 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೇನು ಮಾಡಬೇಕು, 20 ದಿನ ಬೇಡ, ನನಗೆ 15 ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ಎಷ್ಟು ಎಕ್ಸ್ಟ್ರಾ ಜನ ಬೇಕಾಗುತ್ತೆ ಅಂತ ಈ ಕ್ವಶನ್ ಕೇಳಿದ್ದಾರೆ ಆಯಿತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಅದಕ್ಕೆ ಮುಂಚೆನೇ ಇದು ನೇರ ಅನುಪಾತನ, ವಿಲೋಮ ಅನುಪಾತನ, ಅಥವಾ ಡೈರೆಕ್ಟ್ ಪ್ರಪೋರ್ಷನ, ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡ್ತೀರಾ ನೋಡಿ. ಯಾವುದೋ ಒಂದು ಕೆಲಸ ಇರುತ್ತೆ, ಮನೆಗೆ ಪೇಂಟ್ ಹೊಡಿಯೋದು ಅಂತ ತಿಳ್ಕೊಳ್ಳಿ ಆಯಿತಾ. ಜನ ಜಾಸ್ತಿ ಇದ್ದರೆ ಆಯಿತಾ, ಜನ ಜಾಸ್ತಿ ಇದ್ದರೆ ಕಡಿಮೆ ದಿನದಲ್ಲಿ ಆ ಕೆಲಸ ಮುಗಿಸ್ಬೋದು ಆಯಿತಾ. ಜನ ಜಾಸ್ತಿ ಇದ್ದರೆ ಕಡಿಮೆ ದಿನದಲ್ಲಿ ಕೆಲಸ ಮುಗಿಸ್ಬೋದು ಆಯಿತಾ. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಆಯಿತಾ. ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗ್ತಾ ಇದೆ ಅಂದರೆ ಇದು ವಿಲೋಮ ಅನುಪಾತ, ಅಥವಾ ಇಂಗ್ಲೀಷಲ್ಲಿ ಇಂಡೈರೆಕ್ಟ್ ಪ್ರಪೋರ್ಷನ್. ಇಂಡೈರೆಕ್ಟ್ ಪ್ರಪೋರ್ಷನ್ ಇದ್ದರೆ ಏನು ಮಾಡಬೇಕು, ಏನಾಯಿತು ಇದು ಇಂಡೈರೆಕ್ಟ್ ಪ್ರಪೋರ್ಷನ್. ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ. ವಿಲೋಮ ಅನುಪಾತ ಅದರಿದ್ರೆ ಏನು ಮಾಡಬೇಕು, ಒಂದು ಸೈಡ್ ಟರ್ಮ್ನ ಪಲ್ಟಿ ಮಾಡಬೇಕು ಆಯಿತಾ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 20/15 ಅಂತ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದನ್ನು ಒಂದು ಸೈಡ್ ಟರ್ಮ್ನ ಪಲ್ಟಿ ಮಾಡಿ, 30/x ಇದ್ದದ್ದು x/30 ಆಗುತ್ತೆ ಆಯಿತಾ. ಈಗ ಸಾಲ್ವ್ ಮಾಡಿ. x = 20/15 × 30 ಅಂತ ಬರ್ಕೊಳ್ಳಿ ಆಯಿತಾ. 15 1s 15 2s. x = 20 × 2 ಅಂದರೆ ಎಷ್ಟಾಗುತ್ತೆ, 40 ಆಗುತ್ತೆ ಆಯಿತಾ. ಇದರ ಅರ್ಥ 30 ಜನ ಸೇರಿಕೊಂಡು ಆ ಕೆಲಸನ 20 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅದೇ ಕೆಲಸನ 15 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ 40 ಜನ ಬೇಕಾಗುತ್ತೆ ಆಯಿತಾ. ಅವನು ಕೇಳಿರೋದು ಎಷ್ಟು ಎಕ್ಸ್ಟ್ರಾ ಜನ ಬೇಕಾಗ್ತಾರೆ ಅಂತ. ಆಲ್ರೆಡಿ 30 ಜನ ಇದ್ದಾರೆ, ಆಯಿತಾ. ಎಷ್ಟು ಎಕ್ಸ್ಟ್ರಾ ಜನ ಬೇಕಾಗುತ್ತೆ, ಇನ್ನು 10 ಜನ ಬೇಕಾಗುತ್ತೆ. 40 - 30 ಅಂದರೆ 10 ಎಕ್ಸ್ಟ್ರಾ ಜನ ಬೇಕಾಗುತ್ತೆ ಆಯಿತಾ. ನೋಡಿ ಇನ್ನೊಂದು ಸಲ ಸಮ್ಮರೈಸ್ ಮಾಡ್ತೀನಿ. ಯಾವುದೋ ಒಂದು ಕೆಲಸನ 20 ದಿನದಲ್ಲಿ ಮುಗಿಸೋಕ್ಕೆ 30 ಜನ ಬೇಕಾಗುತ್ತೆ. 20 ದಿನದಲ್ಲಿ ಮುಗಿಸೋಕ್ಕೆ 30 ಜನ ಬೇಕಾಗುತ್ತೆ. ಅದೇ ಕೆಲಸನ 15 ದಿನದಲ್ಲಿ ಮುಗಿಸೋಕ್ಕೆ ನಮಗೆ 40 ಜನ ಬೇಕಾಗುತ್ತೆ. ಅರ್ಥ ಆಯ್ತಾ? 20 ದಿನ ಬೇಡ, 15 ದಿನದಲ್ಲಿ ಮುಗಿಸ್ಬೇಕು ಅಂದರೆ ನಮಗೆ 40 ಜನ ಬೇಕಾಗುತ್ತೆ. ಹಂಗಂದರೆ ಲಾಸ್ಟ್ ಸೆಂಟೆನ್ಸ್ ನೋಡಿ, ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಟ್ರಾ ಎಷ್ಟು ಜನ ಬೇಕು ಅಂತ ಕೇಳಿದ್ದಾರೆ ಆಯಿತಾ. ನಮಗೆ ಆಲ್ರೆಡಿ 30 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆ ಕೆಲಸನ 15 ದಿನದಲ್ಲಿ ಮುಗಿಸ್ಬೇಕು ಅಂದರೆ ನಮಗೆ 40 ಜನ ಬೇಕಾಗ್ತಾರೆ. ಆಲ್ರೆಡಿ 30 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆ ಕೆಲಸನ 15 ದಿನದಲ್ಲಿ ಮುಗಿಸ್ಬೇಕು ಅಂದರೆ 40 ಜನ ಬೇಕಾಗ್ತಾರೆ. ಹಾಗಂದರೆ ನಮಗೆ ಎಕ್ಸ್ಟ್ರಾ 10 ಜನ ಬೇಕು ಆಯಿತಾ. ಅಧಿಕವಾಗಿ 10 ಜನ ಬೇಕು ಆಯಿತಾ. ಆನ್ಸರ್ ಡಿ ಆಗುತ್ತೆ, ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಕೆಲಸ ಇದೆಯಂತೆ, ಯಾವುದೋ ಒಂದು ಕೆಲಸ ಮನೆಗೆ ಬಣ್ಣ ಹೊಡೆಯೋದು ಅಂತಲೇ ತಿಳ್ಕೊಳ್ಳಿ ಆಯಿತಾ. ಮನೆಗೆ ಬಣ್ಣ ಹೊಡೆಯೋ ಕೆಲಸ ಅಂತಲೇ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ನೋಡಿ 15 ಜನ ಸೇರಿಕೊಂಡು 10 ದಿನದಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಅರ್ಥ ಆಯ್ತಾ?
15 ಜನ ಸೇರಿಕೊಂಡು ಆ ಮನೆಗೆ ಬಣ್ಣ ಹೊಡೆಯೋ ಕೆಲಸನ 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಆಯಿತಾ? ಸಪೋಸು 50 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟು ಜನ ಬೇಕು ಅಂದ್ಬಿಟ್ಟು ಕ್ವಶನ್ ಕೇಳಿದರೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೋ ಒಂದು ಕೆಲಸ ಮನೆಗೆ ಬಣ್ಣ ಹೊಡೆಯೋ ಕೆಲಸ ಅಂತಲೇ ತಿಳ್ಕೊಳ್ಳಿ. 15 ಜನ ಸೇರಿಕೊಂಡು ಆ ಕೆಲಸನ ಬಣ್ಣ ಹೊಡೆಯೋ ಕೆಲಸನ 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆಯಿತಾ? ನಾವೇನಾರು ಸಪೋಸು 50 ದಿನದಲ್ಲಿ ಕೆಲಸ ಮಾಡಿ ಅಂತ ಏನಾರು ಕೊಟ್ಟರೆ, 50 ದಿನ ಏನಾರ ಅವರು ಕೊಟ್ಟರೆ ಎಷ್ಟು ಜನ ಬೇಕಾಗ್ತಾರೆ ಅಂತ ಕೇಳಿದ್ದಾರೆ. ಆಯಿತಾ? ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ನೋಡಿ, ಡೈರೆಕ್ಟ್ ಪ್ರಪೋರ್ಷನ ಇಂಡೈರೆಕ್ಟ್ ಪ್ರಪೋರ್ಷನ ಅಂತ ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ನೇರ ಅನುಪಾತನ ವಿಲೋಮ ಅನುಪಾತನ ಅಂತ ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ಜನ ದಿನ. ಆಯಿತಾ? ನೋಡಿ ಕಾನ್ಸೆಪ್ಟು, ಜನ ಜಾಸ್ತಿ ಆದಂಗೆ ಕಡಿಮೆ ದಿನದಲ್ಲಿ ಕೆಲಸ ಮುಗಿಸ್ಬೋದು. ಜನ ಜಾಸ್ತಿ ಆದಂಗೆ ಕಡಿಮೆ ದಿನದಲ್ಲಿ ಕೆಲಸ ಮುಗಿಸ್ಬೋದು. ನೋಡಿ, ಒಂದು ಅಪ್ ಇದ್ದರೆ ಇನ್ನೊಂದು ಡೌನ್ ಇದೆ, ಒಂದು ಜಾಸ್ತಿ ಇದ್ದರೆ ಇನ್ನೊಂದು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದು ಇನ್ವರ್ಸ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ. ವಿಲೋಮ ಅನುಪಾತ ಅಥವಾ ಇನ್ವರ್ಸ್ ಪ್ರಪೋರ್ಷನ್ ಇದ್ದರೆ ಏನು ಮಾಡಬೇಕು? ಒಂದು ಟರ್ಮ್ನ ಪಲ್ಟಿ ಮಾಡಬೇಕು. ಈ ಟರ್ಮ್ನಾರ ಪಲ್ಟಿ ಮಾಡಿ, ಈ ಟರ್ಮ್ನಾರ ಪಲ್ಟಿ ಮಾಡಿ. ನಾನು ಇದನ್ನು ಪಲ್ಟಿ ಮಾಡ್ತೀನಿ. ಆಯಿತಾ? ಇದನ್ನು ಪಲ್ಟಿ ಮಾಡ್ತೀನಿ. x/15 ಆಗುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಹಂಗೆ ಬರ್ಕೊಳ್ಳಿ. ಆಯಿತಾ? ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಸಾಲ್ವ್ ಮಾಡಿ. x = 10/50 × 15 ಅಂತ ಬರ್ಕೊಳ್ಳಿ. ಒಂದು 0 ಕ್ಯಾನ್ಸಲ್ ಆಗುತ್ತೆ. 5 1s 5 3s. x = 3 ಬರುತ್ತೆ. x = 3 ಅಂದರೆ ಆನ್ಸರ್ ಬಿ ಆಗುತ್ತೆ. ಇಲ್ಲಿ ನೋಡಿ, ಮನೆಗೆ ಬಣ್ಣ ಹೊಡೆಯೋ ಕೆಲಸ ಅಂತಲೇ ತಿಳ್ಕೊಳ್ಳೋಣ. ಆ ಕೆಲಸನ 15 ಜನ ಸೇರಿಕೊಂಡು 10 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆಯಿತಾ? 50 ದಿನದಲ್ಲಿ ಕಂಪ್ಲೀಟ್ ಮಾಡಿ ಅಂತ ಏನಾರ ಹೇಳಿದ್ರೆ ನಮಗೆ ಆಬ್ವಿಯಸ್ಲಿ ಜನ ಕಡಿಮೆ ಬೇಕಾಗುತ್ತೆ. 50 ದಿನ ಏನಾರ ಟೈಮ್ ಕೊಟ್ಟರೆ ಅವ್ರಿಗೆ 3 ದಿನದಲ್ಲಿ ಆ ಕೆಲಸನ ಮುಗಿಸ್ಬೋದು. ಅರ್ಥ ಆಯ್ತಾ? ನೋಡಿ, ಜನ ಜಾಸ್ತಿ ಆಯ್ತಾ ಇದ್ದಂಗೆ ದಿನ ಕಡಿಮೆ ಆಗುತ್ತೆ, ನಂಬರ್ ಆಫ್ ಡೇಸ್ ಕಡಿಮೆ ಆಗುತ್ತೆ. ಆಯಿತಾ? ಸೊ ಇದು ಇನ್ವರ್ಸ್ ಅಥವಾ ವಿಲೋಮ ಪ್ರಪೋರ್ಷನ್. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಕೆಲಸ ಇದೆಯಂತೆ. 4 ಜನ ಗಂಡು ಮಕ್ಕಳಾದರೆ 16 ದಿನದಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರಂತೆ. ಅಥವಾ ಇಂಗ್ಲೀಷಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ. 6 ಜನ ಹೆಣ್ಮಕ್ಳೇನಾರಾದರೆ ಆ ಕೆಲಸನ 16 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಆಯಿತಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೋ ಒಂದು ಕೆಲಸ ಇದೆಯಂತೆ, ಆ ಕೆಲಸನ 4 ಜನ ಗಂಡು ಮಕ್ಕಳಾದರೆ 16 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಅಥವಾ 6 ಜನ ಹೆಣ್ಮಕ್ಳಾದರೆ ಆ ಕೆಲಸನ 16 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಆಯಿತಾ? ನೆಕ್ಸ್ಟು ಲಾಸ್ಟಲ್ಲಿ ಏನು ಕೇಳಿದ್ದಾರೆ ಅಂದರೆ, 2 ಗಂಡು ಮಕ್ಕಳು 9 ಜನ ಹೆಣ್ಮಕ್ಳಾದರೆ ಎಷ್ಟು ದಿನದಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದರೆ. ಆಯಿತಾ? 2 ಗಂಡು ಮಕ್ಕಳು ಮತ್ತು 9 ಹೆಣ್ಮಕ್ಳು, 2 ಗಂಡು ಮಕ್ಕಳು 9 ಹೆಣ್ಮಕ್ಳು ಒಟ್ಟಿಗೆ ಸೇರಿಕೊಂಡ್ರೆ ಆ ಕೆಲಸನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ, ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡಿ. ಫಸ್ಟ್ ನೋಡಿ, 4 × 16 ಮಾಡ್ಕೊಳ್ಳಿ. 4 × 16 ಅಂದರೆ 64 ಡೇಸ್ ಆಗುತ್ತೆ. ಇದು 6 × 16 ಆದರೆ 96 ಡೇಸ್ ಆಗುತ್ತೆ. ಇದರ ಅರ್ಥ ಒಂದು ಪರ್ಸನ್ಗೆ, ಈ ಕೆಲಸನ ನೋಡಿ 4 ಜನ ಸೇರಿಕೊಂಡು 4 ಜನ ಗಂಡು ಮಕ್ಕಳು 16 ದಿನದಲ್ಲಿ ಮುಗಿಸಿದ್ದಾರೆ. ಆಯಿತಾ? ಈ ಕೆಲಸನ ಒಬ್ಬ ಗಂಡು ಮಗು ಏನಾರ ಮಾಡ್ತೀನಿ ಅಂದರೆ 64 ದಿನ ಬೇಕಾಗುತ್ತೆ. ಅದೇ ರೀತಿ 6 ಜನ ಹೆಣ್ಮಕ್ಳು ಆ ಕೆಲಸನ 16 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 6 ಜನ ಬದಲಾಗಿ ಒಬ್ಬರು ನಿಂತ್ಕೊಂಡು ಆ ಕೆಲಸನ ಮಾಡ್ತೀನಿ ಅಂದರೆ 96 ದಿನ ಬೇಕಾಗುತ್ತೆ. ಆಯಿತಾ? ಇದು ಪರ್ ಪರ್ಸನ್ ಕ್ಯಾಲ್ಕುಲೇಟ್ ಮಾಡಿರೋದು, ಒಬ್ಬ ಮನುಷ್ಯನ ಕ್ಯಾಲ್ಕುಲೇಟ್ ಮಾಡಿರೋದು. ಒಬ್ಬ ಗಂಡು ಮಗು ಆದರೆ 64 ದಿನ ಬೇಕಾಗುತ್ತೆ ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ. ಒಬ್ಬರು ಹೆಣ್ಮಗಳಾದರೆ ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ 96 ದಿನ ಬೇಕಾಗುತ್ತೆ. ಆಯಿತಾ? ಈ ರೀತಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಪರ್ ಪರ್ಸನ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನಾನೀಗ ಪರ್ ಡೇ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆಯಿತಾ? ನಂಬರ್ ಆಫ್ ಡೇಸ್ ಅಲ್ವಾ ಕ್ವಶನ್ ಕೇಳಿರೋದು, ಅದಕ್ಕೆ ಇನ್ ಟರ್ಮ್ಸ್ ಆಫ್ ಡೇ ಬರ್ಕೋತೀನಿ. ಇದೇನಾಗುತ್ತೆ? 1/64 × ಪರ್ಸನ್ ಆಗುತ್ತೆ. ಇದು 1/96 × ಪರ್ಸನ್ ಆಗುತ್ತೆ. ಆಯಿತಾ? ಇದೇಗೆ ಬಂತು ನೋಡಿ, ಸಿಂಪಲಾಗಿ ಒಂದೇ ಒಂದು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಪರ್ಸನ್ = 64 ಡೇಸ್ ಅಂತ ಬರ್ಕೊಳ್ಳಿ. ಆಯಿತಾ?
ಇಲ್ಲಿ ಇನ್ ಟರ್ಮ್ಸ್ ಆಫ್ ಪರ್ಸನ್ ಕೇಳ್ತಾ ಇದ್ದಾರೆ. ನಾವು ಇನ್ ಟರ್ಮ್ಸ್ ಆಫ್ ಡೇಸ್ ಏನಾದ್ರು ಕೇಳಿದ್ರೆ ಹೆಂಗೆ ಮಾಡ್ತೀವಿ ನೋಡಿ, 1 ಡೇ ಈಕ್ವಲ್ ಟು 1/64 ಪರ್ಸನ್ ಅಂತ ಕನ್ವರ್ಟ್ ಮಾಡ್ಕೋಬೋದು. ಆಯಿತಾ, ಈ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ, ಎರಡಕ್ಕೂ ಇದೇ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕ್ವಶನ್ ಬನ್ನಿ. ಈಗ 2 ಗಂಡು ಮಕ್ಕಳು ಮತ್ತು 9 ಹೆಣ್ಣು ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಆ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದರೆ, ಅರ್ಥ ಆಯ್ತಾ? ಈಗ ನೋಡಿ 1/64 2 ಗಂಡು ಮಕ್ಕಳು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಪರ್ ಪರ್ಸನ್ನು, ಆಯಿತಾ? ಈಗ 2 ಗಂಡು ಗಂಡು ಮಕ್ಕಳಲ್ವಾ, ಪರ್ಸನ್ ಜಾಗದಲ್ಲಿ 2 ಗಂಡು ಮಕ್ಕಳು ಅಂತ ಬರ್ಕೊಳ್ಳಿ. 2 ಗಂಡು ಮಕ್ಕಳು ಪ್ಲಸ್ ಅಂತ ಕೇಳಿರೋದು ಅದು ಕ್ವಶನಲ್ಲಿ, ಆಯಿತಾ? ಕ್ವಶನಲ್ಲಿ ಪ್ಲಸ್ 2 ಗಂಡು ಮಕ್ಕಳು 9 ಜನ ಹೆಣ್ಮಕ್ಳು. 2 ಗಂಡು ಮಕ್ಕಳು ಮತ್ತು 9 ಜನ ಹೆಣ್ಮಕ್ಳು ಒಟ್ಟಿಗೆ ಸೇರಿಕೊಂಡ್ರೆ ಅದು ಆ ಕೆಲಸನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಕೇಳಿರೋದು. ನೋಡಿ, ಪರ್ಸನ್ಗೆ 2 ಗಂಡು ಮಕ್ಕಳು ತೊಗೊಂಡಿದ್ದೀನಿ. ಇಲ್ಲಿ ಗಂಡು ಮಕ್ಕಳು ಇರೋದ್ರಿಂದ 2 ಗಂಡು ಮಕ್ಕಳು, ಇಲ್ಲಿ 9 ಜನ ಹೆಣ್ಮಕ್ಳು ತೊಗೊಂಡಿದ್ದೀನಿ. ಇಲ್ಲಿ ಪ್ಲಸ್ ಆ್ಯಡ್ ಮಾಡಿದ್ದೀನಿ. ಒಟ್ಟಿಗೆ ಸೇರಿಕೊಂಡು ಎಷ್ಟು, 2 ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಬೇಕಾಗುತ್ತೆ ಅಂತ ಕೇಳಿದ್ದಾರೆ, ಅದಕ್ಕೆ ಇಲ್ಲಿ ಪ್ಲಸ್ ಯೂಸ್ ಮಾಡಿದ್ದೀನಿ. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ, 1/32 ಬರುತ್ತೆ. ಪ್ಲಸ್ ಇದೇನಾಗುತ್ತೆ, 3 3s 3 3s 3 2s, ಆಯಿತಾ? 3/32 ಬರುತ್ತೆ. ಆಯಿತಾ? ಇದನ್ನು ಸಾಲ್ವ್ ಮಾಡಿ ನೋಡಿ. ಇದನ್ನು ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. 1/32 ಪ್ಲಸ್ 3/32 ಇದೆ, ಆಯಿತಾ? ಡಿನಾಮಿನೇಟ್ರ್ ಸೇಮ್ ಇದೆ, ಸೊ ಸೇಮ್ ಡಿನಾಮಿನೇಟ್ರ್ ಬರ್ಕೊಳ್ಳಿ. 1 + 3 ಆಗುತ್ತೆ, 4/32 ಆಗುತ್ತೆ, ಆಯಿತಾ? 4 1s 4 8s. ಆನ್ಸರ್ ಏನಾಗುತ್ತೆ, 1/8 ಡೇಸ್ ಆಗುತ್ತೆ. ಆಯಿತಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇದು ಇಂಡೈರೆಕ್ಟ್ ಪ್ರಪೋರ್ಷನ್, ವಿಲೋಮ ಅನುಪಾತ. ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ ಆಗಿರೋದ್ರಿಂದ ಇದೇನು ಮಾಡ್ಕೋಬೇಕು, ಇದನ್ನು ಪಲ್ಟಿ ಮಾಡಬೇಕು. ಆನ್ಸರ್ನ ಪಲ್ಟಿ ಮಾಡಿ, 8 ಡೇಸ್ ಆಗುತ್ತೆ. ಆಯಿತಾ? ಯಾಕಂದರೆ ಇದು ಇಂಡೈರೆಕ್ಟ್ ಪ್ರಪೋರ್ಷನ್. ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ಕನ್ನಡದಲ್ಲಿ ವಿಲೋಮ ಅನುಪಾತ. ಅದಕ್ಕೋಸ್ಕರ ಇದು 1/8ನ 8/1 ಅಂದಾಗಿ ಪಲ್ಟಿ ಮಾಡಿದ್ವಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಬರುತ್ತೆ.